ತಡವಾಗಿ ದೇವರ ಮೊರೆ ಹೋದ ಹನುಮ. ಇವನ ಶುದ್ಧ ಭಕ್ತಿ, ನಿಷ್ಕಾಮ ಸೇವೆ, ಸ್ವಾಮಿ ನಿಷ್ಠೆ, ಪೂರ್ಣ ಶರಣಾಗತಿ ಭಾವದಿಂದ ಪ್ರಭುವಿನ ಇಚ್ಛೆಯಂತೆ ಬದುಕಿದ. ಸ್ವಂತಿಕೆಗೆ ಅವಕಾಶವಿಲ್ಲದಂತೆ ಶ್ರೀರಾಮನ ದಾಸಾನುದಾಸನಾಗಿದ್ದ ಸಂಗತಿಗಳು ಬಹಳ ಮನನೀಯವಾಗಿವೆ. ಪ್ರಭುವಿನ ಸಾನ್ನಿಧ್ಯ ಹನುಮಂತನಿಗೆ ಎಷ್ಟು ದೊರೆತಿತ್ತೆಂದರೆ ಅವನ ರೋಮಗಳು ನಿರಂತರವಾಗಿ ರಾಮ ರಾಮ ಎಂದು ರಾಮನಾಮವನ್ನು ಜಪಿಸುತ್ತಿದ್ದರು. ರಾವಣನ ಸಂಹಾರವಾದ ಮೇಲೆ ಶ್ರೀರಾಮಚಂದ್ರನು ಅಯೋಧ್ಯೆಗೆ ಮರಳಿದಾಗ ನಡೆದಂತಹ ಘಟನೆ ಇದು. ಶ್ರೀರಾಮನನ್ನು ಅಯೋಧ್ಯೆಯಲ್ಲಿ ರಾಜನೆಂದು ಘೋಷಿಸಿ ಆತನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕ ಸಂದರ್ಭದಲ್ಲಿ ಶ್ರೀರಾಮನಿಗೆ ಸಹಾಯ ಮಾಡಿದವರೆಲ್ಲರನ್ನೂ ಸತ್ಕರಿಸುವ ಸಮಾರಂಭವನ್ನು ಇಟ್ಕೊಂಡಿರ್ತಾರೆ. ಅವರ ಜೊತೆಗೆ ಯಾರ್ಯಾರು ಅವರಿಗೆ ಸಹಾಯ ಮಾಡಿದ್ರು ಅಂಥವರಿಗೆಲ್ಲ ಸತ್ಕಾರ ಮಾಡಲಿಕ್ಕೋಸ್ಕರ ಒಂದು ಸಭೆಯನ್ನು ಇಟ್ಕೊಂಡಿರ್ತಾರೆ ಪಟ್ಟಾಭಿಷೇಕದ ಸಮಯದಲ್ಲಿ. ಸೀತಾರಾಮರು ಈ ಸಮಾರಂಭದಲ್ಲಿ ಸಂತೋಷದಿಂದ ಭಾಗಿಯಾಗಿ ಎಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ಉಡುಗೊರೆಯನ್ನು ನೀಡುತ್ತಾ ಬಂದರು. ಒಬ್ಬೊಬ್ಬರನ್ನೇ ಕರೆದು ನಾವು ಯಾವ ರೀತಿ ಕೊಡ್ತಾ ಹೋಗ್ತೀವೋ ಆ ಥರ ಸತ್ಕಾರ ಮಾಡ್ತಾ ಯತೀಶ್ ಹೇಳ್ತಿರ್ತಾರಲ್ಲ ಇವರಿಗೆ ಅಂತ ಆ ಥರ ಹೇಳಿ ಅವರಿಗೆ ಸತ್ಕಾರ ಮಾಡಿದರು. ಸೀತಾರಾಮ ಸಮಾರಂಭ ಉಡುಗೊರೆ ಕೊಟ್ಟು ಸತ್ಕರಿಸಿದರು. ಸಮಾರಂಭವು ಮುಕ್ತಾಯವಾಯಿತೆಂದು ಘೋಷಣೆ ಆಯಿತು. ಸಮಾರಂಭ ಮುಗಿತು ಅಂತ ಘೋಷಣೆ ಮಾಡಿದರು. ಎಲ್ಲರೂ ಕೊಟ್ಟು ತಮ್ಮ ಯಾರ್ಯಾರು ಎಲ್ಲರೂ ಕೊಟ್ಟು ಅವ್ರು ಮಾಡಿದ ಸೇವೆ ಸಲ್ಲಿಸು ಅಂತ ಇದೆಲ್ಲ ಕೊಟ್ಟರು. ಅಲ್ಲಿವರೆಗೂ ಸಮಾಧಾನ ಚಿತ್ತದಿಂದ ಇದ್ದಂತಹ ಸೀತೆಗೆ ತಡೆಯಲಾಗಲಿಲ್ಲ. ಯಾಕೆ ಹೇಳಿದ್ರೆ ತಡೆಯಲಾಗಲಿಲ್ಲ. ಎಲ್ಲವನ್ನೂ ಎಲ್ಲರಿಗೂ ಕ್ಷಣಕಾಲ ಆಲೋಚಿಸಿ ನಂತರ ಶ್ರೀರಾಮನನ್ನು ಉದ್ದೇಶಿಸಿ, ಪ್ರಭು, ತಾವು ಉದಾರ ಮನಸ್ಸಿನಿಂದ ಪ್ರೀತಿಪೂರ್ವಕವಾಗಿ ಎಲ್ಲರಿಗೂ ಉಡುಗೊರೆಗಳನ್ನು ಕೊಟ್ಟು ಸತ್ಕರಿಸಿವೆ. ಇದು ನನಗೂ ಬಹಳ ಆನಂದ ನೀಡಿದೆ. ಆದರೆ ಶ್ರೀರಾಮನ ಕಾರ್ಯದಲ್ಲಿ ಹಗಲಿರಳು ನಿಸ್ವಾರ್ಥಿಯಾಗಿ ದುಡಿದು ನಿಮಗೆ ಆನಂದವನ್ನು ನೀಡಿದ ಹನುಮಂತನಿಗೆ ಸತ್ಕಾರ ಮಾಡುವುದು ನೀವು ಮರೆತಿರುತ್ತೀರಿ ನಾವು ಮಾಡಿದ್ರು. ಅವನಿಗೆ ಒಳ್ಳೆಯ ಉಡುಗೊರೆ ನೀಡಿ ಸತ್ಕರಿಸೋಣ ಎಂದು ಸೀತೆ ಕೇಳಿಕೊಂಡಳು. ಅದಕ್ಕೆ ಶ್ರೀರಾಮನು, ಹೌದಲ್ಲ, ನಿನ್ನನ್ನು ಪುನಃ ರಾವಣನಿಂದ ಬಿಡಿಸಿ ನನ್ನನ್ನು ಕರ್ಕೊಂಬಂದು ನನ್ನಲ್ಲಿ ಬಿಟ್ಟ, ಪುನಃ ಪಡೆಯಲು ಮತ್ತು ಅಯೋಧ್ಯೆಯ ರಾಜನನ್ನಾಗಿ ಮಾಡಲು, ಪ್ರಜಾಸೇವೆಯನ್ನು ಮಾಡಲು ನನಗೆ ಅವಕಾಶ ಕೊಟ್ಟಂತ ನನ್ನ ನೆರವಿಗೆ ಸದಾ ಶ್ರಮಿಸಿದ ಹನುಮಂತನ ಶ್ರಮ ಅವಿಸ್ಮರಣೀಯ ಹಾಗೂ ವರ್ಣಿಸಲಿಕ್ಕೆ ಸಾಧ್ಯವಾದದ್ದು. ಆದರೆ ನಾನೇನು ಮಾಡಲಿ? ಭಂಡಾರದಲ್ಲಿ ಹೇಳ್ತಾ ಇದ್ದಾರೆ ಸೀತೆಗೆ ರಾಮ. ಆದರೆ ನಾನೇನು ಮಾಡಲಿ? ಭಂಡಾರದಲ್ಲಿ ಹನುಮಂತನಿಗೆ ಕೊಡಲು ಏನೂ ಉಳಿದಿಲ್ಲ, ಎಲ್ಲವೂ ಕೊಟ್ಟಾಗಿದೆ, ಏನು ಎಂದು ತನ್ನ ಅಸಹಾಯಕತೆಯನ್ನು ಸೀತೆಯಲ್ಲಿ ತೋಡಿಕೊಳ್ಳುತ್ತಾನೆ. ಆಗ ಹನುಮಂತನನ್ನು ಸೀತೆಯ ಮಗನೆಂದು ಭಾವಿಸಿದ್ದಳು. ಆದ್ದರಿಂದ ಮಾತೃ ಹೃದಯ ಮಿಡಿಕಿತು, ಅವನು ಕೊಡಲಿಲ್ಲ. ಸೀತೆಯು ಆ ರಾಮನ ಮಾತನ್ನು ಒಪ್ಪದೆ, ಪ್ರಭು, ಅದು ಹೇಗಾದೀತು? ನಿಮ್ಮಲ್ಲಿ ಪರಮೋನ್ನತ ಸ್ಥಾನವನ್ನು ಪಡೆದ ಹನುಮಂತನನ್ನು ಮರೆತೆನೆಂದರೆ ಒಪ್ಪಲಾದೀತೆ? ಎಲ್ಲಾದರೂ ಒಪ್ಪದುಂಟೆ? ದಯಮಾಡಿ ಅವನಿಗೆ ವಿಶೇಷ ಉಡುಗೊರೆ ನೀಡಿ ಸತ್ಕರಿಸಬೇಕು ಎಂದು ಹಠ ಹಿಡಿದರು. ಕ್ಷಣಕಾಲ ಯೋಚಿಸಿದ ಶ್ರೀರಾಮ, ಸೀತಾ, ನಿನ್ನಂತೆ ನಾನು ಹನುಮಂತನೆಂದರೆ ಪಂಚಪ್ರಾಣ, ನನಗೂ ಹನುಮಂತನೆಂದರೆ ಪಂಚಪ್ರಾಣ. ಅವನ ಸ್ವಾಮಿನಿಷ್ಠೆಗೆ ಪ್ರತಿಯಾಗಿ ಏನನ್ನಾದರೂ ನೀಡಲು ನಾನು ಅಸಮರ್ಥ, ನನಗೆ ಸಮರ್ಥ ಇಲ್ಲ. ನೋಡಿ, ಪರಮಾತ್ಮನೇ ನಾನು ಅಸಮರ್ಥ ಅಂತ ಹೇಳ್ಕೊತಾ ಇದ್ದಾನೆ. ನಾನು ಅಸಮರ್ಥ, ನೀಡಲು ಅಸಮರ್ಥ. ಆದರೆ ಹೃದಯದಲ್ಲಿ ವಾಸಿಸಿ ನಾವೇ ಅವನಿಗೆ ಉಡುಗೊರೆಯಾಗಿ ರೂಪದಲ್ಲಿರೋಣ ಹೇಳಿದರು ಶ್ರೀರಾಮಚಂದ್ರ ಎಂದು ತಿಳಿಸಿದ ಶ್ರೀರಾಮನ ಮಾತನ್ನು ಕೇಳಿ ಸೀತೆಯ ಮಾತಿಗೆ ಪರಮ ಸಂತೋಷವಾಯಿತು. ಇನ್ನೇನು ಅವನ ಹೃದಯದಲ್ಲೇ ನಾವು ನೆಲೆಸ್ತೀವಿ ಅಂದಾಗ ಇನ್ನು ಅದಕ್ಕಿಂತ ಸಂತೋಷವಾಗಿ ತನ್ನ ಒಪ್ಪಿಗೆಯನ್ನು ನೀಡಿದರು. ಈ ರೀತಿಯಲ್ಲಿ ಸೀತಾರಾಮರು ಹನುಮನಲ್ಲಿ ಆಶ್ರಯ ಕೋರಿ ಅವನ ಹೃದಯ ಸಾಮ್ರಾಜ್ಯದಲ್ಲಿ ಅಂದಿನಿಂದಲೇ ವಾಸಿಸತೊಡಗಿದರು. ಈ ಘಟನೆಗೆ ಅಲ್ಲಿ